ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಬೆಂಗಳೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮ ಕರ ವಸೂಲಿ ಸಾಧನೆ ಸಾರ್ಥಕವಾಗಿದೆ ಎಂದು ತಾಲೂಕ್ ಪಂಚಾಯಿತಿ ಇಒ ಕೆಂಚಪ್ಪರ್ ಅವರು ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕರ ವಸೂಲಿಯಲ್ಲಿ ಜಗಳೂರು ತಾಲೂಕು ಅತ್ಯಂತ ಗುರಿ ಸಾಧನೆಯಾಗಿದೆ ಎಂದರು. ಕರ ವಸೂಲಾತಿಯಲ್ಲಿ ದಾವಣಗೆರೆ ಜಿಲ್ಲೆಗೆ ಜಗಳೂರು ಪ್ರಥಮವಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಎನ್ಆರ್ಇಜಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಮರಳುಸಿದ್ದಪ್ಪ, ಅಭಿವೃದ್ಧಿ ಅಧಿಕಾರಿಗಳಾದ ವಾಸು, ಲೋಹಿತ್, ಅನಿಲ್ ಕುಮಾರ್. ಈ ಸಂದರ್ಭದಲ್ಲಿ ಎನ್ಆರ್ಇಜಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಮರಳುಸಿದ್ದಪ್ಪ, ಪಿಡಿಒ ಅಧಿಕಾರಿಗಳಾದ ವಾಸು, ಲೋಹಿತ್, ಅನಿಲ್ ಕುಮಾರ್, ಓಬಣ್ಣ, ಪಿಡಿಒ ರಾಘವೇಂದ್ರ, ಅಭಿವೃದ್ಧಿ ಅಧಿಕಾರಿಗಳು ಉತ್ತಮ ಶ್ರೇಣಿಯಲ್ಲಿ ನವೀಕರಣಗೊಂಡ ನೂತನ ತಾಲೂಕ್ ಪಂಚಾಯಿತಿ ಸಭಾಭವನವನ್ನು ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಉದ್ಘಾಟಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ತಾಲೂಕ್ ಪಂಚಾಯಿತಿ ಇಒ ಕೆಂಚಪ್ಪರ್ ಅವರು ಉತ್ತಮ ಗುಣಮಟ್ಟದ ಪರಿಕರಗಳನ್ನು ಬಳಕೆ ಮಾಡಿ ತಾಲೂಕ್ ಪಂಚಾಯಿತಿ ಸಭಾಭವನ ಸುಂದರವಾಗಿ ನವೀಕರಣಗೊಳಿಸಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಪಾಲಯ್ಯ ಸೇರಿದಂತೆ ಮುಂತಾದವರು ಹಾಜರಿದ್ದರು. ವಿಶೇಷವಾಗಿರ್ತಕ್ಕಂಥ ಒಂದು ನೂತನವಾಗಿ ನವೀಕರಣಗೊಂಡಂತಹ ತಾಲೂಕು ಪಂಚಾಯತಿ ಸಭಾಂಗಣವನ್ನ ನಿಜವಾಗ್ಲೂ ಬಹಳ ಸುಂದರವಾಗಿ, ಅದ್ಭುತವಾಗಿ, ಬಹಳ ಸಂತೋಷದ ಪಡೋ ರೀತಿಯಲ್ಲಿ ಈ ಒಂದು ಸಭಾಂಗಣವನ್ನ ನಿರ್ಮಾಣ ಮಾಡಿದಂತ ನಮ್ಮ ತಾಲೂಕು ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಇಒ ಸಾಹೇಬರಾಗಿರ್ತಕ್ಕಂಥ ಕೆಂಚಪ್ಪನವರಿಗೆ ನಿಜವಾಗ್ಲೂ ನಾವು ಹೃದಯ ತುಂಬಿ ನಾವು ಅಭಿನಂದನೆಗಳನ್ನ ಹೇಳಕ್ ಬಯಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳವನ್ನ ನಿರ್ಮಾಣ ಮಾಡಿದ ಕೀರ್ತಿ ಅವರಿಗೂ ಮತ್ತು ಅವರ ಸಿಬ್ಬಂದಿಗೆ ಸಲ್ಲುವಂಥದ್ದು. ಹಾಗಾಗಿ ವಿಶೇಷವಾಗಿ ಅವರ ಇಲಾಖೆಗೆ ನಾನು ಅಭಿನಂದನೆಯನ್ನು ಹೇಳಕ್ ಬಯಸಿ, ವೇದಿಕೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು, ತಾಲೂಕು ದಂಡಾಧಿಕಾರಿಗಳು, ತಹಸೀಲ್ದಾರ್ ಇರ್ತಕ್ಕಂಥ ಪ್ರೀತಿಯ ಕಲೀಮುಲ್ಲಾ ಸಾಹೇಬ್ರೆ, ಕೆಪಿ ಪಾಲಣ್ಣವರೇ, ಶಂಶೀರ್ ಅಹಮದ್ ಅವರೇ, ಶಿವಮೂರ್ತಿ ಸಾಹೇಬ್ರೆ, MS ಪಾಟೀಲ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ತಾಲೂಕಾ ಮಟ್ಟದ ಅನುಷ್ಠಾನಾಧಿಕಾರಿಗಳೇ, ಎಲ್ಲ ಸಿಬ್ಬಂದಿ ವರ್ಗವೇ, ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸಮಯ ಆಗಿರೋದ್ರಿಂದ ಬೇಗ ಉಪಹಾರವನ್ನ ಸ್ವೀಕರಿಸಿ, ಬೇಸಿಗೆ ಕಾಲ ತುಂಬಾ ಬಿಸಿಲಿದೆ, ಮೆರವಣಿಗೆ ಹೋಗಬೇಕಾಗಿದೆ. ವಿಶೇಷವಾಗಿ ಈ ಒಂದು ಸಭೆಯನ್ನ, ಇವತ್ತಿನ ಪ್ರಸ್ತುತ ವಿಚಾರವನ್ನ ಮಾತನಾಡಬೇಕಾದ ಕಾರಣಕ್ಕೆ ನಾವು ವೇದಿಕೆಗೆ ಹೋಗೋದಕ್ಕೆ ಪೂರ್ವ ತಯಾರಿಯಾಗಿ ಅತಿ ಶೀಘ್ರದಲ್ಲಿ ಉಪಹಾರವನ್ನು ಸ್ವೀಕರಿಸಿ ನಾವೆಲ್ಲ ಹೋಗೋಣ. ನನ್ನ ಮಾತನ್ನು ಹೇಳಕ್ ಬಯಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಈಗ ಯಾವ್ದು ಅನುದಾನ ಅಂತಾರ ಒಂದರಲ್ಲಿ ಎಷ್ಟು ಖರ್ಚು ಮಾಡಿದೆ ಸರ್? ಈಗ ಆಗಿಬಾರ 25-26 ಸಾಲಿಂದು ಸಾಧ್ಯವಾರ ವೆಚ್ಚ ಅಂದ್ರೆ MLA ಸಾಹೇಬರ ಅಧ್ಯಕ್ಷ ಇದು ಶಿಫಾರಸಿನ ಮೇಲೆ 11 ಲಕ್ಷ ಹೆಚ್ಚುವರಿ ತಂದಿವಿ. 11 ಲಕ್ಷ. ಆಮೇಲೆ 25-26 ಸಾಲಿನ ಸ್ವಂತ ಸಂಪನ್ಮೂಲ ನಮ್ಮದು ತಾಲೂಕು ಪಂಚಾಯತ್ 14,40,000. ಆಮೇಲೆ ಆದಿವಾರ ಶುಲ್ಕ 25-26 ಸಾಲಿಂದ ಆದಿವಾರ ಶುಲ್ಕ 10,50,000. ಒಟ್ಟು 35,90,000 ಆಗಿದೆ ಖರ್ಚು. ಒಟ್ಟು 35,90,000. 36 ಲಕ್ಷ ಟೋಟಲ್. ಇದೆಲ್ಲ ಗುತ್ತಿಗೆದಾರರು ಯಾರು ಸರ್? ಅವ್ರು ಜಮ್ಮಲ್ಲಿ ಕರೆದ್ರು, ನನಗೆ ಅವ್ರು ಇದಿಲ್ಲ, ಯಾರು ಚೆನ್ನಾಗಿರೋ ಅನ್ನೋದು. ನಾವೇನು ಪೇಮೆಂಟ್ ಮಾಡಿದ್ವಲ್ಲ, ಅದಕ್ಕೆ ತನೂ ಏನೋ ಅನ್ನಂಗೆ ಅದು ಅವ್ರು ಪೇಮೆಂಟ್ ಮಾಡಿದ್ರು. ನಾವು ಧನ್ಯವಾದ.